ಮಂಜಿನ ಬೆಟ್ಟದ ಮೇಲೆ ಇದ್ದಳೊಬ್ಬಳು ಮುದ್ದು ಹುಡುಗಿ ಹೈಡಿ. ದೂರದ ಬೆಳ್ಳಿ ಬೆಟ್ಟದ ಮೇಲೆ ಅಜ್ಜ ಹಾಗೂ ನಾಯಿಯ ಜೊತೆಗೆ ಹಾಯಾಗಿ. ನಿನ್ನಿಂದಲೇ ಬೆಳಕು ಹೈಡಿ, ನಿನ್ನಿಂದಲೇ ಖುಷಿಯು ಹೈಡಿ. ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ. ಕ್ಲಾರಾ ಪಾರ್ಕಲ್ ಬಿದ್ದಾಗಿಂದ ತುಂಬಾ ಬೇಜಾರಲ್ಲಿರ್ತಾಳೆ. ಅವಳನ್ನ ಖುಷಿ ಪಡಿಸೋದಕ್ಕೆ ಹೈಡಿ ಮತ್ತೆ ಅಜ್ಜಿ ತುಂಬಾ ಕಷ್ಟಪಡ್ತಾರೆ. ಆದ್ರೆ ಕ್ಲಾರಾ ಬೇಜಾರಿಂದ ಹೊರಗ್ ಬರೋಕೆ ತಯಾರಿರ್ಲಿಲ್ಲ. ಕ್ಲಾರಾ ಹೈಡಿ ಸಹಾಯನ ತಿರಸ್ಕರಿಸಿದಾಗ ಹೈಡಿಗೆ ತುಂಬಾನೇ ಬೇಜಾರಾಗತ್ತೆ. ಅವಳು ತನ್ನ ಕೋಣೆಗೆ ಹೊರಟೋಗ್ತಾಳೆ. ಕ್ಲಾರಾಗೆ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೇಳೋಕೆ ಬರ್ತಾಳೆ. ಹೈಡಿಯ ಮನ್ಸ್ಗೆಲ್ಲೋದಕ್ಕೆ ಅವಳು ತಾನೇ ಸ್ವಂತವಾಗಿ ಮೊಟ್ಟ ಮೊದಲ ಬಾರಿಗೆ ಎದ್ ನಿಂತ್ಕೊಳ್ತಾಳೆ. ನನ್ನ ಜೊತೆ ಕೆಲವು ದಿನಗಳನ್ನ ಇಲ್ಲಿ ಕಳೆದಿದ್ದೀನಿ. ನಾನು ನಿನ್ ದುಃಖ ನೋಡಿದ್ದೀನಿ, ನಿನ್ ನಗುನ ನೋಡಿದ್ದೀನಿ, ಪ್ರತಿದಿನ ನೀನ್ ಮಾಡೋ ಕೆಲ್ಸಗಳನ್ನ ನೋಡಿದ್ದೀನಿ. ನಿನ್ ಮೇಲೆ ನನಗೆ ಭಾವನೆಗಳು ಹುಡ್ತಾ ಇದ್ದಾವೆ. ಪಾಪ ಸೆಬಾಸ್ಟಿಯನ್, ಉಂಕಳಿಗೆ ಸಾಧ್ಯನೇ ಇಲ್ಲ. ಅವರು 3 ದಿನದಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಆದ್ರೆ ಡೆಟಾಗ್ ಇನ್ನೂ ಏನು ಹೇಳೇ ಇಲ್ಲ. ನಾವೇ ಅವನಿಗೆ ಹೆಲ್ಪ್ ಮಾಡಿದ್ರೆ? ಹೌದು, ಮತ್ತೆ ನನ್ನ ಹತ್ರ ಒಂದು ಉಪಾಯ ಇದೆ. ಇದನ್ನೆಲ್ಲ ನಾನು ನಿಮ್ಗೆ ಹೇಳಲೇಬೇಕು. ನಿಮ್ಗೇನಾದ್ರೂ ಬೇಕಾಗಿತ್ತಾ? ನಾವು ಹೆಲ್ಪ್ ಮಾಡಕ್ ಬಂದಿದ್ದೀವಿ. ಹೆಲ್ಪಾ? ಆದ್ರೆ ಏನಕ್ಕೆ? ನನಗೆ ಯಾವ ಹೆಲ್ಪ್ ಬೇಕಾಗಿಲ್ಲ. ಡೆಟಾಗೆ ನಿಮ್ ಪ್ರೀತಿನ ಹೇಳ್ಕೊಳಕ್ಕೆ ಇದ್ರಲ್ಲಿ ಒಳ್ಳೊಳ್ಳೆ ಕವನಗಳಿದೆ. ಇಂಥ ವಿಷಯಕ್ಕೆ ಹೆಲ್ಪ್ ತಗೊಂಡ್ರೆ ಪರವಾಗಿಲ್ಲ. ಹೌದು, ನಿಜ. ಸರಿಯಾಗಿ ಹೇಳ್ದೆ ಹೈಡಿ. ನನಗೇನು ಆಗಿಲ್ಲ ಚಿಕ್ಕಮ್ಮ. ನಾವು ಸೆಬಾಸ್ಟಿಯನ್ಗೆ ಹೇಳ್ತಾ ಇದ್ವಿ ಅಷ್ಟೇ ಅವ್ರು ಎಷ್ಟು ಇಂಪಾರ್ಟೆಂಟ್ ಈ ಮನೆಗೆ ಅಂತ. ಅವ್ರೆಲ್ಲಿರೋದ್ ನಿಮ್ಗೂ ಇಷ್ಟ ಅಲ್ವಾ ಚಿಕ್ಕಮ್ಮ? ಖಂಡಿತ, ಅವ್ರಿಲ್ಲಿರೋದು ನನಗಿಷ್ಟನೇ. ಇಲ್ಲಿ ನಿಜವಾಗ್ಲೂ ನೀನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ. ಹೌದಾ? ಥ್ಯಾಂಕ್ ಯು. ಅಂದಾಗೆ ನಾನು ಸಾರಿ, ನಾನೀಗ ಹೋಗ್ಬೇಕು. ಬನ್ನಿ. ಮಿಸ್, ನಿಮ್ಗೊಂದು ಪತ್ರ ಬಂದಿದೆ. ಯಾಕೆ, ಏನಾಯ್ತು ಮಿಸ್? ನನ್ ತಂಗಿಗೆ ಹುಷಾರಿಲ್ವಂತೆ. ನಾನು ಈಗ್ಲೇ ಹೋಗಿ ಅವಳನ್ನ ಭೇಟಿ ಆಗ್ಬೇಕು. ಸೆಬಾಸ್ಟಿಯನ್, ಕೊಲೋನ್ಗೆ ಮುಂದಿನ ಟ್ರೈನ್ ಎಷ್ಟೊತ್ತಿಗಿದೆ ಅಂತ ನೋಡು. ಹಾಗೆ ನನ್ನ ಕ್ಯಾರಿಯೇಜ್ ನ ತಯಾರು ಮಾಡ್ಬಿಡು. ಡೇಟಾ ಎಲ್ಲ ನಿನಗೆ ಒಪ್ಸ್ ಹೋಗ್ತಾ ಇದ್ದೀನಿ. ಇನ್ನೊಂದೆರಡು ದಿನದಲ್ಲಿ ವಾಪಸ್ ಬಂದ್ಬಿಡ್ತೀನಿ. ತಡ ಆಗುತ್ತೆ ಅನ್ನೋ ಹಾಗಿದ್ರೆ ನಾನು ಟೆಲಿಗ್ರಾಮ್ ಕಳಿಸ್ತೀನಿ. ಆಡ್ಲೈಡ್ ಮತ್ತೆ ಕ್ಲಾರಾನ ಹೊರಗಡೆ ಎಲ್ಲೂ ಬಿಡ್ಬೇಡ, ಆಯ್ತಾ? ಖಂಡಿತ, ನೀವು ಹೇಳ್ದಾಗೆ ಮಾಡ್ತೀನಿ. ಚಿಂತೆ ಮಾಡಬೇಡಿ ಮಿಸ್, ನಾವಿಲ್ಲೆಲ್ಲ ನೋಡ್ಕೋತೀವಿ. ಸರಿ, ಹಾಗಿದ್ರೆ ನಾನಿನ್ನ ಹೊರಡ್ತೀನಿ. ನೀವಿಬ್ರು ಇವರಿಬ್ರು ಹೇಳೋ ಮಾತನ್ನ ಯಾವತ್ತೂ ಮೀರಕ್ ಹೋಗ್ಬೇಡಿ, ಆಯ್ತಾ? ನೆನ್ಪಿಟ್ಕೊಳ್ಳಿ. ಸರಿ ಮಿಸ್. ಹುಷಾರಾಗಿ ಹೋಗಿ ಬನ್ನಿ. ನಿಮ್ ತಂಗಿನೂ ಆದಷ್ಟು ಬೇಗ ಹುಷಾರಾಗ್ಲಿ. ಥ್ಯಾಂಕ್ ಯು ಕ್ಲಾರಾ. ಆದಷ್ಟು ಬೇಗ ವಾಪಸ್ ಬರ್ತೀನಿ. ಚಿಕ್ಕಮ್ಮ, ಇವತ್ತೇನಾದ್ರೂ ವಿಶೇಷವಾಗಿರೋದ್ ಮಾಡೋಣವಾ? ನಾವಿವತ್ ಪಾರ್ಕಿಗೆ ಹೋದ್ರೆ ಹೇಗಿರುತ್ತೆ? ರೂಢಿ ಹೇಳ್ತಿದ್ದ ಅಲ್ಲಿ ಮೇಕೆಗಳಿದಾವಂತೆ. ಅವತ್ ಹೋದಾಗ ನೋಡಕ್ ಆಗ್ಲೇ ಇಲ್ಲ. ಹೈಡಿ, ನಾವ್ ಹೋಗಕ್ಕಾಗಲ್ಲ. ಮಿಸ್ ರಾಟನ್ ಮಾಯರ್ ನಿನ್ ತಲಹರಟೆ ಮಾಡಬಾರ್ದು ಅಂತ ಹೇಳಿಲ್ವಾ? ಆದ್ರೆ ಇವತ್ ಪಾರ್ಕ್ ತುಂಬಾ ಚೆನ್ನಾಗಿರುತ್ತೆ. ಅದೆಷ್ಟು ಸುಂದರವಾಗಿರುತ್ತೆ. ಹೂಗಳು ಅರಳುತ್ತಿರುತ್ತೆ, ಹಕ್ಕಿಗಳು ಚಿಲಿಪಿಲಿ ಅಂತಿರುತ್ತೆ, ಪ್ರೀತಿ ತೋರಿಸುತ್ತೆ. ಸೆಬಾಸ್ಟಿಯನ್, ಹಕ್ಕಿಗಳು ಚಿಲಿಪಿಲಿ ಅಂತ ತಮ್ಮ ಪ್ರೀತಿ ಹೇಳ್ಕೊಳ್ಳೋದು ನಿಮ್ಗೆ ಇಷ್ಟ ಆಗಲ್ವಾ? ಇಷ್ಟ ಆಗುತ್ತೆ. ಹಾಗಾದ್ರೆ ಇವರಿಬ್ರು ಆಚೆ ಹೋಗಿ ಸ್ವಲ್ಪ ಸಮಯ ಕಳೆದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇವತ್ತು ಒಳ್ಳೆ ದಿನ ಅಲ್ವಾ? ಮಿಸ್ ರಾಟನ್ ಮಾರ್ ಹೇಳ್ತಾ ಇರ್ತಾರೆ, ಫ್ರೆಶ್ ಗಾಳಿದ್ರೆ ಕ್ಲಾರಾಗ್ ಒಳ್ಳೇದು ಅಂತ ಚಿಕ್ಕಮ್ಮ. ಸರಿ ಆಯ್ತು, ಆದ್ರೆ ಬೇಗ ಹೋಗಿ ಬೇಗ ಬಂದ್ಬಿಡ್ಬೇಕು.
ಮತ್ತೆ ಮಧ್ಯಾಹ್ನ ನೀವು ರಾಟನ್ ಮಾಯರ್ ಅವ್ರ ಜೊತೆ ಎಷ್ಟೊತ್ತಿದ್ರು ಅದಕ್ಕಿಂತ ಜಾಸ್ತಿ ಓದ್ಬೇಕು, ಸರಿನಾ? ಹೇಳಿ ಚಿಕ್ಕಮ್ಮ. ತುಂಬಾ ಜೋರಾಗಿ ಓಡ್ಬೇಡ, ಹುಷಾರಾಗಿರ್ಬೇಕು, ಆಯ್ತಾ? ಅವ್ರ ಮೇಲೆ ಅಷ್ಟೊಂದು ಕೋಪ ತೋರಿಸ್ಬೇಡ, ಅವ್ರಿನ್ನೂ ಮಕ್ಕಳು. ಆದ್ರೆ ಏನಾದ್ರೂ ಓ ಇದೇನಿದು, ನೀನ್ ಆಗ್ಲೇ ಮಿಸ್ ರಾಟನ್ ಮೇರ್ ತರ ಆಡ್ತಾ ಇದೀಯಾ? ಸುಮ್ನೆ ಇರ್ತೀಯ ನೀನು ಸೆಬಾಸ್ಟಿಯನ್. ನಾವಿಬ್ರಲ್ಲಿ ಕೂತ್ರೆ ಹೇಗಿರುತ್ತೆ? ಇವತ್ತು ನಾನು ನಿನ್ನ ಹತ್ರ ಏನೋ ಹೇಳಬೇಕು, ಆಯ್ತಾ? ಹೇಳೋದಕ್ಕೆ ಇದು ತುಂಬಾ ಒಳ್ಳೆ ಜಾಗ. ಮಾತವ್ರಿಗೆ ಅರ್ಥ ಆಗ್ತದೆ. ಮುಂದೆ ಬಂದು ಅವ್ರಿಗೆ ಕೈ ಕೊಡು, ನಿನ್ ಕೈನು ನೆಕ್ತವೆ. ಕಚ್ಕುಳಿ ಆಗ್ತಿದೆ. ಚೆನ್ನಾಗಿದೆ, ನಮ್ ಮೂರ್ ಕಡೆ ಅನಿಸ್ತಿದೆ. ಏನಾದ್ರೂ ಆಯ್ತಾ? ಆ ಮರಿಗೇನೋ ಆಗಿದೆ ಅನ್ಸುತ್ತೆ. ಏನಾಯ್ತು ಗೊತ್ತಿಲ್ಲ, ಹತ್ರ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಖಂಡಿತ ಏನೋ ಆಗಿದೆ. ಹಾಗೆ ಬಿಟ್ರೆ ಏನಾಗುತ್ತೋ ಏನೋ. ಏನಾದ್ರೂ ಮಾಡಿ ಒಳಗ್ ಹೋಗ್ಬೇಕು. ರೇಂಜರ್ ಹತ್ರ ಮಾತಾಡ್ಬೇಕು, ಅವರು ಆ ಮರಿ ಹತ್ರ ಹೋಗಕ್ ಬಿಡ್ಬೋದು. ನಿಂತ್ಕೋ, ಇದ್ ನಾನು ನಿನ್ಗೆ 2ನೇ ಸಲ ವಾರ್ನ್ ಮಾಡ್ತಾ ಇರೋದು. ನಾನು ಇದನ್ನ ಬೇರೆ ಕಡೆ ಆಡ್ಕೋ ಅಂತ ಹೇಳ್ದೆ, ಹೂ ಗಿಡಗಳ ಹತ್ರ ಆಡ್ಬೇಡ ಅಂತ ಹೇಳಿದ್ದೆ. ಈ ಬಾಲ್ನ ಈಗ ನಾನೇ ಇಟ್ಕೋತೀನಿ, ಆಗ ನೀನು ಬುದ್ಧಿ ಕಲಿತೀಯ ಅನ್ಸುತ್ತೆ. ಏನ್ ನಿಮ್ದು ಹೇಳಿ? ಅಲ್ಲಿ ಒಂದ್ ಮೇಕೆಗೆ ಏನೋ ಆಗಿದೆ ಅನ್ಸುತ್ತೆ. ಹೌದಾ? ಏನಾದ್ರೂ ಆಗಿರ್ಲಿ ಬಿಡಿ, ಏನೇ ಆಗಿದ್ರು ನಿಮಗ್ ಸಂಬಂಧಪಟ್ಟಿಲ್ಲ. ಆ ಮೇಕೆ ಮರಿ ಅದಕ್ಕೇನೋ ಆಗಿದೆ ಅನ್ಸುತ್ತೆ. ಏನಾಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ನೀನದನ್ನ ನೋಡ್ತೀಯಾ? ಹೌದು, ನಂಗ್ ಮೇಕೆಗಳ ಬಗ್ಗೆ ತುಂಬಾ ಗೊತ್ತು. ನಾನು ಗೋಟ್ ಜನರಲ್ ಆಗಿದ್ದೆ. ಇಲ್ಲಿ ಕೇಳಿ ಪುಟಾಣಿಗಳ, 2 ವಾರಕ್ಕೊಂದ್ಸಲ ವೆಟರ್ನರಿ ಡಾಕ್ಟರ್ ಇಲ್ಲಿಗೆ ಬರ್ತಾರೆ. 2 ದಿನ ಮುಂಚೆನೂ ಬಂದಿದ್ರು. ಎಲ್ಲ ಮೇಕೆಗಳು ಚೆನ್ನಾಗಿದೆ ಅಂತ ಹೇಳಿದ್ರು. ಈಗ ನಿಮ್ ಪೇರೆಂಟ್ಸ್ ಹತ್ರ ಹೋಗಿ ಆಟ ಆಡ್ಕೊಳ್ಳಿ. ಅದನ್ನ ಹಾಗೆ ಬಿಟ್ಟು ಹೋಗಕ್ ಆಗಲ್ಲ. ಅದಕ್ಕೆ ಈ ಪಾರ್ಕ್ ಒಳಗೆ ಮೇಕೆಗಳು ಬೇಡ ಅಂತ ನಾನು ಅಥಾರಿಟಿಗೆ ಹೇಳಿದ್ದೆ. ಹೂಗಳು ಮಾತ್ರ ಸಾಕು ಅಂತ ಹೇಳಿದ್ದೆ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಬ್ಯೂಟಿಫುಲ್. ಆ ಮೇಕೆ ಮರಿನ ಅದ್ರ ತಾಯಿಯಿಂದ ಬೇರೆ ಮಾಡ್ಲಾಗಿದೆ. ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಪರವಾಗಿಲ್ಲ, ಅದಕ್ಕೆ ಏನೇನ್ ಸವಲತ್ತು ಬೇಕು ಅದೆಲ್ಲ ಇಲ್ಲಿ ಕರೆಕ್ಟ್ ಆಗೇ ಇದೆ. ಈಗ ನನಗೆ ಸ್ವಲ್ಪ ಕೆಲಸ ಇದೆ, ನೀವಿಬ್ರು ಹೋಗ್ತೀರಾ ಇಲ್ಲಿಂದ? ನೀನು ಆ ಹೂ ಗಿಡಗಳಿಂದ ದೂರ ಇರು. ನೀನು ಗೊತ್ತಿಲ್ವಾ ಅವೆಲ್ಲ ಎಷ್ಟು ಬೆಲೆ ಬಾಳುತ್ತೆ ಅಂತ? ಆ ಹೂಗಳು ತುಂಬಾ ರೇರ್. ಅಲ್ಲಿಂದ ಈಗ ಹೋದ್ರೆ ಸರಿ. ಇವತ್ತ್ಯಾಕೋ ತುಂಬಾನೇ ಸೈಲೆಂಟ್ ಆಗಿದ್ಯಾ ನೀನು? ನಂಗೇನೋ ಹೇಳ್ತೀಯ ಅಂತ ಅನ್ಕೊಂಡಿದ್ದೆ. ಹೌದು, ನಾನು ಹೇಳಬೇಕು. ಸರಿ, ಹಾಗಾದ್ರೆ ಹೇಳು. ಹೇಳ್ತೀನಿ. ಅದೇನಂದ್ರೆ, ನನ್ಗೊಂದ್ 2 ನಿಮಿಷ ಟೈಮ್ ಕೊಡು ಪ್ಲೀಸ್. ಸರಿ. ಐ ಆಮ್ ಸಾರಿ ಡೇಟಾ, ನನ್ಗೆ ಅಟ್ಲೀಸ್ಟ್ 1 ನಿಮಿಷ ಆದ್ರೂ ಟೈಮ್ ಬೇಕು. ಅದು ಅದು ಸ್ವಲ್ಪ ಟೈಮ್ ಕೊಡು ಸಾಕು. ನಿನ್ ಬುಕ್ಕನ್ನೇ ವಾಕಿಂಗ್ ಕರ್ಕೊಂಡು ಹೋಗು. ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರ್ಬೇಕು. ಹಾಗಾದ್ರೆ ಮಕ್ಕಳು ಎಲ್ಲಿದ್ದಾರೆ ಅಂತ ನೋಡ್ಕೊಂಡ್ ಬರ್ತೀನಿ. ಇವತ್ತು ಇಡೀ ದಿನಕ್ಕೆ ಇದೊಂದೇ ಒಳ್ಳೆ ಮಾತಾಡಿದ್ದು. ಸ್ವಲ್ಪ ಹೊತ್ತು ಬರ್ತೀನಿ. ಬಾಯಿಲಿ ಪುಟಾಣಿ, ಹತ್ರ ಬಾ. ನಿಂಗೆ ಏನಾಗಿದೆ ನೋಡ್ಬೇಕು. ಬಾ. ವೆರಿ ಗುಡ್. ಹಾಗೇನೆ ಬಾ, ನಿನ್ ಕೈಲಾಗುತ್ತೆ. ಬಾ, ಬರ್ತಾ ಇದೆ.
ಕೆಲ್ಸ ಹೈಡಿ. ಬಾಬಾ ಬೇಗ ಬಾ. ಹೈಡಿ, ಹೇಯ್, ಹಾಯ್ ರೂಡಿ, ಇಲ್ಲೇನ್ ಮಾಡ್ತಾ ಇದ್ಯಾ? ಹೀಗೆ ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ. ಸಿಟಿಲಂತೂ ಇವತ್ತು ತುಂಬಾನೇ ಬಿಸಿಲಿದೆ ಗೊತ್ತಾ? ನೀನೇನ್ ಮಾಡ್ತಿದ್ಯಾ? ಈ ಮೇಕೆ ಮರಿಗೆ ಏನಾಗಿದೆ ಅಂತ ನೋಡಕ್ ಪ್ರಯತ್ನ ಪಡ್ತಿದೀವಿ. ಇನ್ನೂ ಹತ್ರ ಬಾ, ಇನ್ನೊಂದ್ ಸ್ವಲ್ಪ. ಬಾ ಬಾ ಬಾ. ಇದ್ರ ಹೊಟ್ಟೆಗೇನೂ ಆಗಿಲ್ಲ, ಸರಿಯಾಗಿ ಇದೆ. ನಿನ್ ವಯಸ್ಸು ಎಷ್ಟು ಅಂತ ನೋಡೋಣ ಈಗ. ಅಯ್ಯೋ, ನೀನಿನ್ನು ಪುಟ್ ಮರಿ. ನಿನ್ ಹಲ್ಲು ಈಗಿನ ಹುಟ್ತಾ ಇದೆ. ನಿನ್ ಮಾತಿನ ಅರ್ಥ ಏನು? ಹಾಲ್ ಕುಡ್ಸೋದ್ ನಿಲ್ಲಿಸಿದಾಗ ಅವು ಹುಲ್ ತಿನ್ನಕ್ ಶುರು ಮಾಡ್ತವೆ. ಅದ್ರ ಹಲ್ಲು ಮೊಂಡ ಆಗ್ಬಿಡುತ್ತೆ. ಅದೇ ಆಗಿರೋದು. ಹಾಲ್ ಕುಡ್ಸೋದ್ ಬೇಗ ನಿಲ್ಲಿಸ್ಬಿಟ್ಟಿದ್ದಾರೆ. ತಾಯಿ ಹಾಲಿನ ಅಗತ್ಯ ಇದೆ. ಅವನ್ನ ಆಚೆ ಕರ್ಕೊಂಡ್ ಬರ್ಬೇಕು. ಹೊರಗ ಆದ್ರೆ ಎಲ್ಲಿಗೆ? ಮನೆ ಕರ್ಕೊಂಡ್ ಹೋದ್ರೆ ಅವನು ಹುಷಾರಾಗ್ತಾನೆ. ಆಮೇಲೆ ವಾಪಸ್ ಬಿಟ್ರೆ ಆಯ್ತು. ಆದ್ರೆ ಡಿಟಾ ಸೆಬಾಸ್ಟಿಯನ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಅವ್ರಿಗೆ ಈಗ್ಲೇ ಏನು ಹೇಳದ್ ಬೇಡ. ಮನೆಗ್ ಹೋಗಾದ್ಮೇಲೆ ಈ ಮುದ್ದು ಮರಿನ್ ನೋಡಿ ಅವರೇ ಒಪ್ಕೊಂಡ್ಬಿಡ್ತಾರೆ. ಆಗ ಒಪ್ಕೊಳ್ಬೋದು. ಆದ್ರೆ ಈಗ ಇದನ್ನ ಹೊರಗೆ ಕರ್ಕೊಂಡ್ ಬರೋದು ಹೇಗೆ? ಅವ್ರನ್ನ ನಾವು ಬಿಸಿ ಮಾಡ್ಬೇಕು ಅಂದ್ರೆ ನನ್ನ ಹತ್ರ ಒಂದ್ ದಾರಿ ಇದೆ. ಸೆಬಾಸ್ಟಿಯನ್, ಇಲ್ಲಿದ್ದೀರಾ? ನಾವೀಗ ವಾಪಸ್ ಹೋಗ್ಬೇಕು ಅನ್ಸುತ್ತೆ. ಟೆಟಾ ಪಪ್ಪ ಅಡಿಗೆ ಮಾಡ್ಬೇಕಲ್ಲ. ಪೋಯಮ್ ಓದ್ ತೋರಿಸ್ತ್ಯಾ? ಅವ್ರಿಗೆ ಇಷ್ಟ ಆಯ್ತಾ? ನಾನು ಈ ರೀತಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ. ಅಲ್ಲ, ನೀವು ಬೇರೆ ಏನಾದ್ರೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಸರ್. ನಿಮ್ಗೆ ಹೂಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ನಾನು ಕೇಳ್ಪಟ್ಟೆ. ನೀವು ಕೇಳ್ಪಟ್ಟಿರೋದು ಸರಿನೇ. ನನಗೆ ಹೂಗಳ ಸೀಕ್ರೆಟ್ಸ್ ಎಲ್ಲ ಗೊತ್ತು. ನನ್ನ ಸೀಕ್ರೆಟ್ಸ್ ಎಲ್ಲ ಅವುಗಳಿಗೆ ಗೊತ್ತು. ಸರಿ, ಹಾಗಾದ್ರೆ ಒಂದು ಬೆಸ್ಟ್ ಫ್ಲವರ್ ಯಾವುದು ಅಂತ ಹೇಳ್ತೀರಾ? ಅಂದ್ರೆ ಅದನ್ನ ಇಟ್ಕೊಂಡು ಯಾರಿಗಾದ್ರೂ ನಮ್ಮ ಭಾವನೆಗಳನ್ನ. ಓಹ್, ಹಾಗ ನೋಡಿ, ಈ ಹೂಗಳ ಭಾಷೆ ಇದೆಯಲ್ಲ, ಇದು ಎಲ್ಲಕ್ಕಿಂತ ತುಂಬಾ ಪವರ್ಫುಲ್ ಆಗಿದೆ ಸರ್. ಈ ಹೂಗಳನ್ನೇ ನೋಡಿ. ಇವೇ ನಿಮ್ಮ ಮೊದಲನೇ ಹೆಜ್ಜೆ. ಈ ಶೈ ಬ್ಲಾಸಮ್ ಸಿಂಪಲ್ ಆಗಿದ್ರು ತುಂಬಾ ಸುಂದರವಾದ ಹೂ. ನೀವು ಯಾರಿಗಾದ್ರೂ ಹತ್ರ ಇರಬೇಕು ಅಂದ್ರೆ ಈ ಹೂನ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಭಾವನೆಗಳನ್ನ ಹೇಳ್ಕೋಬೇಕು ಅಂತಂದ್ರೆ ಕೈಲಿ ಈ ರೀತಿ ಸುಂದರವಾದ ಹೂನ ಹಿಡ್ಕೊಂಡು ಸರಿಯಾದ ಸಮಯ ನೋಡಿ ಹೇಳ್ಬೇಕು ಅಷ್ಟೇ. ಯಾರಾದ್ರೂ ಯಾರಿಗಾದ್ರೂ ಮೊದಲನೇ ಸಲ ಏನಾದ್ರೂ ಹೇಳ್ಬೇಕು ಅಂತಂದ್ರೆ ಈ ಹೂಗಳ ಜೊತೆನೇ ಹೇಳ್ಬೇಕು. ಯಾಕಂದ್ರೆ ಆಗ ಭಾವನೆಗಳು ಅರ್ಥ ಆಗುತ್ತೆ. ಓ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಓ, ಇರಿ ಇರಿ ಇರಿ, ಇದು ಬರೀ ಮೊದಲನೇ ಹೆಜ್ಜೆ ಅಷ್ಟೇ. ಇದು ತುಂಬಾ ಸಿಂಪಲ್ ಹೂ. ನೀವಿನ್ನು ಮನ್ಸಿಗೆ ನಾಟೋ ತರ ಹೇಳ್ಬೇಕು ಅಂತಂದ್ರೆ, ನೀವ್ ಇಷ್ಟಪಟ್ಟವ್ರಿಗೆ ಅರ್ಥ ಆಗ್ಬೇಕು ಅಂತಂದ್ರೆ ಅದಕ್ಕೂ ಇನ್ನೊಂದು ಸ್ಪೆಷಲ್ ಹೂ ಇದೆ. ಬನ್ನಿ, ನಾವ ಮೇಕೆ ಮರಿ ತಗೊಳ್ಳೋಣ. ಮೊದ್ಲಿಗೆ ಅದನ್ನ ಕರ್ಕೊಂಡ್ ಹೋಗಕ್ಕೆ ಒಂದ್ ಐಡಿಯಾ ಮಾಡ್ಬೇಕು. ನೀನ್ ತುಂಬಾ ಹುಷಾರು. ನಿಮ್ಮ ಪ್ರೀತಿ ಅನ್ನೋದು ನಿಜ ಆಗಿದ್ರೆ, ನೀವು ಇಷ್ಟಪಡುವಂತವ್ರು ನಿಮಗೆ ಸಿಗಬೇಕು ಅಂತಿದ್ರೆ ಈ ರೋಸ್ ಹೂನೇ ಸರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ನೀವು ಹೇಳಿದ್ದಕ್ಕೆ. ಹೂಗಳು ಇಷ್ಟೆಲ್ಲ ಹೇಳುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅವು ಇದಕ್ಕೂ ಇನ್ನು ಹೆಚ್ಚಾಗಿ ಹೇಳುತ್ತೆ. ದುಃಖ, ಸಂತೋಷ, ಸ್ನೇಹ. ಅಯ್ಯೋ, ಯಾವಂದೋ ಬಾಲ್ ಇದು. ಸರಿಯಾಗಿ ಕೇಳಿಸ್ಕೋ, ಈ ಬಾಲ್ ನಿನಗೆ ಇವತ್ತು ಸಿಗೋದಿಲ್ಲ. ಇನ್ನೊಂದು ತಿಂಗಳಾದ್ಮೇಲೆ ನಿನಗೆ ಸಿಗುತ್ತೆ. ನನ್ನ ಆಫೀಸಿಗೆ ಬಂದು ಕಲೆಕ್ಟ್ ಮಾಡ್ಕೋ. ಈ ಹೂ ಈಗ ವೇಸ್ಟ್ ಆಗ್ಲೇಬಾರ್ದು. ಓ, ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಈಗ ನಿಮ್ ಕೆಲಸ ನೀವು ನೋಡಿ, ನನ್ನ ಕೆಲಸ ನಾನು ನೋಡ್ತೀನಿ. ಓ, ಖಂಡಿತ. ನಿಮ್ಗೆ ಇನ್ನೊಂದ್ಸಲ ಥ್ಯಾಂಕ್ಸ್. ಹುಷಾರಾಗ್ತೀಯಾ? ಭಯ ಪಡ್ಬೇಡ, ನಾನ್ ನೋಡ್ಕೋತೀನಿ.
ಅಮ್ಮ ಅಲ್ಲಿ ನೋಡಿ, ಆ ಮೇಕೆ ಮರಿ ಜೊತೆ ಒಂದು ಹುಡುಗಿ ಕೂಡ ಇದೆ. ಅಲೆಕ್ಸಾಂಡರ್, ಸುಳ್ಳು ಹೇಳ್ಬೇಡ ಅಂತ ನಾನು ನಿನಗೆ ಹೇಳಿಲ್ವಾ? ತುಂಬಾನೇ ತೋಡ್ ತಪ್ಪದು. ಆದ್ರೆ ಅಮ್ಮ, ಅಲ್ಲಿ ಹುಡುಗಿ ಇದ್ಲು, ಅವಳು ಆ ಮೇಕೆ ಮರಿನ್ ತಗೊಂಡು ಹೋದ್ಲು. ಶಬ್ದ ಮಾಡ್ಬೇಡ, ಬೇಗ ಹಾಲ್ ಕೊಡ್ತೀನಿ. ನಡೀರಿ, ಅವ್ರಿಗೆ ಗೊತ್ತಾಗಕ್ಕೂ ಮುಂಚೆನೆ ಕೀ ವಾಪಸ್ ಇಡ್ಬೇಕು. ನೀವಿಲ್ಲೇ ಇರಿ, ಅವನು ಈ ಮೇಕೆ ಮರಿನ ನೋಡ್ಬಾರ್ದು. ಏಯ್, ನನ್ನ ಕ್ಷಮಿಸ್ಬಿಡಿ ಸರ್. ಸರಿ, ಮುಂದಿನ ಸಲ ನೀನ್ ಯಾವ ದಾರಿಲಿ ಓಡ್ತೀಯ ಅಂತ ಹೇಳು. ಆ ದಾರಿಲಿ ನಾನು ಬರೋದೇ ಇಲ್ಲ. ನಾವು ಮತ್ತೆ ಸಿಗೋಣ. ಥ್ಯಾಂಕ್ ಯು ರೂಡಿ. ಓಹ್, ಬಂದ್ರಾ ಇಬ್ರು? ಸೆಬಾಸ್ಟಿಯನ್ ನಿಮ್ ಜೊತೆ ಇರ್ಲಿಲ್ವಾ? ಇಲ್ಲ ಚಿಕ್ಕಮ್ಮ. ಓಹ್, ತುಂಬಾ ಸಮಯನೇ ತಗೊಂಡೆ. ಈಗ ನಾವ್ ವಾಪಸ್ ಹೋಗೋಣ. ನಾನು ಅಡ್ಗೆ ಮಾಡ್ಬೇಕು, ಮತ್ತೆ ನೀವು ಓದ್ಬೇಕು. ಡೇಟಾ, ಈ ಹೂ ನಿನಗೋಸ್ಕರ. ನನಗ? ಆದ್ರೆ ಯಾಕೆ? ಅದು ತುಂಬಾ ದಿನದಿಂದ ನಿನ್ನ ಹತ್ರ ಏನೋ ಹೇಳ್ಬೇಕು ಅನ್ಕೊಂಡಿದ್ದೆ. ಪದಗಳನ್ನ ಹುಡುಕ್ತಾ ಇದ್ದೆ, ಆದ್ರೆ ಹೇಳೋ ಧೈರ್ಯ ಇರಲಿಲ್ಲ. ಹೂಗಳು ಭಾವನೆಗಳನ್ನ ವ್ಯಕ್ತಪಡಿಸುತ್ತಂತೆ, ಅದಕ್ಕೆ ಹೂ ನಿನಗೆ ಅಂತ ತಂದೆ. ತಗೋ. ಇದರ ಅರ್ಥ ಏನು? ಈ ಹೂ ಅಂದ್ರೆ ಪ್ರೀತಿ. ನನ್ನ ಪ್ರೀತಿ ಅಂದ್ರೆ ಅದು ನೀನು. ಪ್ರೀತಿನಾ? ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಡೇಟಾ. ಈ ನನ್ನ ಪ್ರೀತಿನ ಒಪ್ಕೊಂಡು ನೀನು ನನ್ನ ಮದುವೆ ಆಗ್ತೀಯಾ? ನನಗಿಷ್ಟನಾ? ಖಂಡಿತವಾಗ್ಲೂ ಸೆಬಾಸ್ಟಿಯನ್, ನನಗೂ ನೀನಂದ್ರೆ ತುಂಬಾ ಇಷ್ಟ. ಬನ್ನಿ, ಈಗ ಎಲ್ರೂ ಮನೆಗೆ ಹೋಗೋಣ. ಇಲ್ಲಿ ಎಲ್ರೂ ನಮ್ಮನೆ ನೋಡ್ತಿದ್ದಾರೆ. ಇನ್ನು ಅರ್ಧ ಗಂಟೆಯಲ್ಲಿ ಅಡುಗೆ ರೆಡಿ ಆಗಿರುತ್ತೆ. ನೀವಿಬ್ರು ಮಾತು ಕೊಟ್ಟಿರೋ ಹಾಗೆ ಲೈಬ್ರರಿಗೆ ಹೋಗಿ ಓದಿ. ನಾನ್ ಕರಿತೀನಿ ನಿಮ್ಮನ್ನ. ನಮ್ಗೆ ಒಂದ್ ಸ್ವಲ್ಪ ಹಾಲ್ ಸಿಗ್ಬಹುದಾ ಪ್ಲೀಸ್? ಹಾಲ? ಆದ್ರೆ ನಾವಿನ್ನೇನು ಊಟ ಮಾಡ್ತೀವಲ್ಲ. ಅದ್ ಯಾಕಂದ್ರೆ ನಮ್ಗೆ ತುಂಬಾನೇ ಬಾಯಾರಿಕೆ ಆಗ್ತಿದೆ. ನಾನ್ ತಗೊಂಡ್ಬರ್ತೀನಿ ಹೈಡಿ. ಥ್ಯಾಂಕ್ ಯು ಸೋ ಮಚ್ ರೂಡಿ. ಪರವಾಗಿಲ್ಲ. ಗುಡ್ ಲಕ್. ಥ್ಯಾಂಕ್ ಯು ಸೆಬಾಸ್ಟಿಯನ್. ಕಿಟಕಿನೇ ಓಪನ್ ಮಾಡಿದ್ದೀರಾ? ನಿಮ್ಗೆ ಥಂಡಿ ಆಗಲ್ವಾ ಮಿಸ್ ಕ್ಲಾರಾ? ನಂಗೆ ಸ್ವಲ್ಪ ಗಾಳಿ ಬೇಕಾಗಿತ್ತು, ಆದ್ರೆ ಈಗ ಸ್ವಲ್ಪ ಚಳಿ ಆಗ್ತಿದೆ. ಕಿಟಕಿ ಕ್ಲೋಸ್ ಮಾಡ್ತೀರಾ ಈಗ? ನಿನಗೆ ನಂಗೆ ಹೇಳೋಕ್ ಧೈರ್ಯನೇ ಬರಲ್ಲ ಅನ್ಕೊಂಡಿದ್ದೆ. ನಿಜನಾ? ನಿನಗೆ ಗೊತ್ತಿತ್ತಾ? 3 ದಿನದಿಂದ ನಿನ್ ಕೆಲ್ಸ ಜಾಸ್ತಿ ಇತ್ತು ಅಂತ ನನಗೆ ಗೊತ್ತು. ಆದ್ರೆ ಇವತ್ ಬೆಳಗ್ಗೆ ನಂಗಿದ್ ಸಿಕ್ತು. ಹೈಡಿ, ಓ, ಇಲ್ಲಿ ಏನ್ ನಡೀತಾ ಇದೆ? ಮತ್ತೆ
ಆ ಕುರಿ ಇಲ್ಲಿ ಏನ್ ಮಾಡ್ತಿದೆ? ಇದು ಪಾರ್ಕಲ್ಲಿತ್ತು. ಇದಕ್ಕೆ ನಮ್ ಸಹಾಯದ ಅಗತ್ಯ ಇದೆ. ಅಲ್ಲೇ ಬಿಟ್ಟಿದ್ರೆ ಸತ್ತು ಹೋಗ್ತಿತ್ತು. ಏನ್ ಹೇಳ್ತಾ ಇದ್ಯಾ ನೀನು? ನೀನ್ ಅದನ್ನ ಪಾರ್ಕಿಂದ ತಗೊಂಡ್ ಬಂದ್ಯಾ? ಏನು? ಅದು ಹಾಲಿಲ್ದೆ ತುಂಬಾ ವೀಕ್ ಆಗಿದೆ. ಒಂದ್ 2 ದಿನ ಇಟ್ಕೊಳಕ್ ಜಾಗ ಕೊಡಿ ಚಿಕ್ಕಮ್ಮ ಪ್ಲೀಸ್. ಆಮೇಲೆ ವಾಪಸ್ ಬಿಟ್ಬಿಡ್ತೀವಿ. ಹೈಡಿ, ನೀನ್ ಹೀಗೆಲ್ಲ ಮಾಡೋ ಹಾಗಿಲ್ಲ. ಪ್ರಾಣಿಗಳು ನಿಂಗಿಷ್ಟ ಅಂತ ಗೊತ್ತು. ಹೀಗ್ ಮಾಡೋದ್ರಿಂದ ಅದಕ್ಕೆ ಒಳ್ಳೇದು ಅಂತಾನೂ ಗೊತ್ತು. ಆದ್ರೆ ನಾವು ಹೀಗೆ ಇದನ್ನ ಮನೇಲಿ ಇಟ್ಕೊಳ್ಳೋ ಹಾಗಿಲ್ಲ. ಸಾಯ ತನಕ ನೋಡಕ್ ಆಗಲ್ಲ ಚಿಕ್ಕಮ್ಮ. ಪಾಕಂಕ ಚೆನ್ನಾಗ್ ನೋಡ್ಕೊತಿಲ್ಲ. ಗೊತ್ತಾಗುತ್ತೆ. ನೋಡು, ಇವತ್ ನೀನ್ ಅದಕ್ಕೆ ಹಾಲ್ ಕೊಡ್ಬೋದು. ನಾಳೆ ಬೆಳಿಗ್ಗೆ ಅದನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕು. ಅದನ್ನ ಚೆನ್ನಾಗ್ ನೋಡ್ಕೋಬೇಕು ಅಂತ ನಾನು ಸೆಬಾಸ್ಟಿಯನ್ ರೇಂಜರ್ಗೆ ಹೇಳ್ತೀವಿ. ಇಷ್ಟು ಮಾತ್ರ ನನ್ ಕೈಲಿ ಮಾಡೋಕ್ ಸಾಧ್ಯ. ಥ್ಯಾಂಕ್ ಯು ಚಿಕ್ಕಮ್ಮ. ಚೆನ್ನಾಗಿದ್ಯಾ? ಹೊಟ್ಟೆ ತುಂಬಾ ಕುಡಿ ಆಯ್ತಾ? ಸರಿ, ಮಿಸ್ ರಾಟನ್ ಮಾಯರ್ ಅವ್ರಿಗೆ ಇದ್ಯಾವ್ದು ಗೊತ್ತಾಗ್ಬಾರ್ದು, ಸರಿನಾ? ಸರಿ, ಖಂಡಿತ. ನಿಮ್ ಬಗ್ಗೆನೂ ಏನೋ ಹೇಳಲ್ಲ. ನಾವ್ ತಯಾರಾದಾಗ ನಾವೇ ಅವ್ರಿಗೆ ಹೇಳ್ತೀವಿ.